ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೋಗ್ತೀನಿ ಹೇಳ್ಕೊಂಡು ಈಗ ಚೀಲ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ನಮ್ಮ ಹೊಲಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ರಾಗಿನ ಬಿತ್ತಿಸ್ತಾ ಇದ್ದಾರೆ ನಮ್ಮ ಹೊಲದಲ್ಲಿ. ಒಂದು 4 kg ರಾಗಿ ಕಮ್ಮಿ ಬಂತಂತೆ. ಅದಕ್ಕೆ ಮನೆಗೆ ರಾಗಿ ಇತ್ತಲ್ಲ ಹೇಳಿದ್ರು, ತಗೊಂಡು ಹೋಗ್ತಾ ಇದ್ದೀವಿ ನಾನು ಮೀನ. ಬನ್ರಿ ಬೇಗ ಬೇಗ ಹೋಗೋಣ. ಬಸ್ಸು ಆಟೋನ ಏನು ಸಿಗುತ್ತೆ ನೋಡೋಣ. ಮಂಜಣ್ಣ ಕಲಂಗೈತ್ರಿ, ನಿಂತ್ರಿ ಸ್ಟಾಪ್ ಕೊಡ್ತಾರೆ ಯಾರು. ನಾವಿನ್ನೇನು ಹೋಗ್ಬೇಕಾಗಿತ್ತು, ಅಷ್ಟರಲ್ಲಿ ನಮ್ಮಮ್ಮ ಕೂಡ ಸಿಕ್ತರು. ಅದಕ್ಕೆ 3 ಜನ ಜೊತೆಗೆ ಹೊರಟಿದ್ದೀವಿ ನೋಡ್ರಿ. ರೈಲ್ವೆ ಗೇಟ್ ಬಂದರೆ ಇನ್ನೇನು ನಮ್ಮ ಊರು ಬಂತು ಅಂತ ಅರ್ಥ. ನಾನು ಮೀನ ಕುಶಾಂಕರ್ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಅಪ್ಪಾಜಿ ಫೋನ್ ಮಾಡಿ ರಾಗಿ ತೊಗೊಂಬ ಅಂತಂದು ಹೇಳಿದರು. ನಾನು ಮೀನನ್ನು ತಗೊಂಡು ಹೋಗ್ತಾಯಿದ್ವಿ. ಅದಕ್ಕೂ ಮುಂಚೆ ನಮ್ಮ ಅಮ್ಮನೂ ತಿಂಡಿ ಮಾಡ್ಕೊಂಡು, ಉಪ್ಪಿಟ್ಟು ಮಾಡಿಕೊಂಡು, ನೀರು ತಿಂಡಿ ಎಲ್ಲ ತಗೊಂಡು ಹೋಗಿದ್ದಾರೆ. ಬಟ್ ಅವ್ರಿಗೆ ಆಟೋ ಬಸ್ಸು ಯಾವುದೂ ಸಿಕ್ಕಿಲ್ಲ. ಅಲ್ಲೇ ವೇಟ್ ಮಾಡ್ತಾ ಇದ್ದಂತೆ. ಆಮೇಲೆ ನಾನು ಮೀನ ಹೋದ್ವಾ, ಎಲ್ಲರೂ ಜೊತೆಗೆ ಹೋದ್ವಿ. ಆಟೋ ಸಿಕ್ತು, ಊರಲ್ಲೇ ಯಾರ್ದು ಹತ್ರ ಇಸ್ಕೊಂಡ್ವಿ ಅಂತ ಹೇಳಿದ್ರು. ರಾಗಿ ಚೀಲ ಅಲ್ಲೇ ಅಂಗಡಿ ಹತ್ರ ಪರಿಚಯ ಇದ್ದಾರೆ, ಅಂಗಡಿ ಹತ್ರ ಬಿಟ್ಟು ಬಂದಿನಿ. ಮೀನ ನಮ್ಮಮ್ಮನೂ ಪಾಪ ಆಗಲೇ 1 ಗಂಟೆ ಆಯ್ತು ಬಂದು ಕಾಯ್ತಾ. ಆಟೋ ಸಿಕ್ಕಿದ್ದಿಲ್ಲ. ಈಗ ನಮ್ಮಮ್ಮನೂ ಬಂದರು, ಅಲ್ಲಿ ನಾವು ಬಂದ್ವಿ. 3 ಜನ ಜೊತೆಗೆ ಬಂದ್ವಿ. ರಾಗಿ ಬಿತ್ತಿತ್ತಾ ಇದೀವಿ ನೋಡ್ರಿ. ಹಾವಿನ ಭಯ ವಿಡಿಯೋ ಮಾಡ್ಕೊಳಕ್ಕಲ್ಲ. ಕಳೆ ರಾಗಿ ಓದೋರಿಸ್ತಾವು ಎಲ್ಲ. ಮೈನ್ಸ್ ಬಸ್ಸಾರ ಬಂದ್ರೆ ಬರ್ಬೋದು. ನಾವು ಹೆಚ್ಚಿನದಾಗಿ ಯಾವಾಗಲೂ ಎತ್ತು ಇದರಲ್ಲಿ ನಾವು ಬಿತ್ತಿಸ್ತಾ ಇದ್ವಿ. ಈ ಸತಿ ಸ್ವಲ್ಪ ಲೇಟಾಗಿ ನಾವು ಬಿತ್ತಿಸ್ತಾ ಇರೋದ್ರಿಂದ ಜಲ್ದಿನೂ ಇದಾಗುತ್ತೆ ಅಂತಂದು ಟ್ಯಾಕ್ಟ್ರಿನವ್ರಿಗೆ ಹೇಳಿದ್ವಿ. ಟ್ಯಾಕ್ಟ್ರಿನಲ್ಲಿ ಬಿತ್ತಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ರಶ್ಮಿ ಅವರು ಹೊಲದ ತೋಟದಲ್ಲಿ ಏನೋ ನೋಡ್ತಾ ಇದ್ದಾಳೆ. ಅವಳು ಅವರಮ್ಮ ಎಲ್ಲ ಒಣಗೋಗಿತ್ತು ತಗೊಳ್ಳಿ. ಎಲ್ಲಿ ಒಣಗಿತ್ತಮ್ಮ? ಅಯ್ಯ ಅದು ಹಂಗೆ ಇಷ್ಟೇ. ಅದೇನೋ ರೌಂಡ್ ಅಪ್ ಅಂತ ಹೊಡಿತಾರೆ ಕಣಕ್ಕ, ಹುಳ ಉಪ್ಪಡೆ ಏನು ಬರದಂಗೆ. ಮೀನ ಕಲ್ಟಿವೇಟರ್ ಹೊಡಿಸಿ ರೌಂಡ್ ಅಪ್ ಹೊಡಿಸಿತ್ತೆ. ಮತ್ತೆ ಇದಕ್ಕೆ ಹಂಗೆ ಮತ್ತೆ ಇದನ್ನ 2 ಮಕ್ಕ ಹೊಡಿಸಿದ್ದು. ಆದ್ರೂ ಇದಿಷ್ಟು ಬೆಳಿತೈತೆ. ಇದೆಲ್ಲ ರಶ್ಮಿ ರಮ್ಮಂದ ಆಸ್ತಿ. ರಶ್ಮಿದು ಅವ್ರ ಅಮ್ಮಂದು. ಇಲ್ಲೆಲ್ಲ ಇತ್ತಲ್ಲ, ಅಲ್ಲೈತೆ ಅಲ್ಲೈತೆ. ನಾನು ತಿಳಿಸಲು ಬೇಕಲ್ಲ ರಾತ್ರಿಗೆ. ನಾನು ಕಂತಿಲ್ಲ ಇವತ್ತು ರಾತ್ರಿಗೆ ಮಾಡ್ಬೇಕದಿ. ನೋಡ್ಕೊಂಡು ಕಾಲಿಡ್ರಿ, ಹುಲ್ ಭಾಳ ಐತೆ. ಏನು ಇಲ್ಲ ಐತಲ್ಲ, ಇಲ್ಲೆಲ್ಲ ಇತ್ತಲ್ಲ ಕರ್ಬೇವಿನ ಗಿಡ, ಬೇವಿನ ಗಿಡ ಐತೆ ನಿಮ್ಮ ಹೊಲ್ದಾಗಂತೂ. ಅಲ್ಲ ಸೊಳ್ಳೆ ಪ್ಯಾಂಟು ದಪ್ಪಂದು ಹಾಕೊಂಬರ್ಬೇಕಾ? ಇಲ್ಲೆಲ್ಲ ನೋಡಿದ್ನಲ್ಲ. ಸೇಬ ಇದಾವ, ತಿಳಿಸರ್ ಮಾಡಕ್ ಬರಲ್ಲ. ಅಲ್ಲೇ ಇರ್ಬೇಕು. ನಿಮ್ಮ ಅಪ್ಪಾಜಿ ನಿಂತಿತ್ತಲ್ಲ ಡ್ರಮ್ ಹತ್ರ, ಅಲ್ಲೇ ಇರತ್. ಕರ್ಬೇವಿನ ಗಿಡ. ಇದೇನು ಗಿಡನೇ ರಶ್ಮಿ ಹೇಳು? ಇದು ಬಾದಾಮಿ ಗೇರು ಬೀಜ ಅಂತಾರಲ್ಲ. ರಶ್ಮಿರ್ದ ಅಡಿಕೆ ಗಿಡ ತೋರ್ಸೆ ರಶ್ ನೋಡ್ರಿ. ಅಡಿಕೆ ಗಿಡ ಈ ಕಡೆ ತಿರ್ಗಂಗ ಅಲ್ಲೇನು ಇರಲ್ಲ. ರಶ್ಮಿಗೆ ಎಲ್ಲ ಆವಿರ್ತಾವೋ ಅಂತ ಭಯ. 1 ಎಕರೆಗೆ ಅಡಿಕೆ ಹಾಕಿದ್ದೀವಿ ನೋಡ್ರಿ. ಎಲ್ಲ ರಶ್ಮಿ ಅವರಮ್ಮ ಪಾಪ ಕಷ್ಟ ಬಂದು ದಿನ ಬೆಳಿಗ್ಗೆ ಸಂಜೆ ಬಂದು ಬೆಳೆಸಿ ಇಷ್ಟಿದ್ದವ್ ಈಗ ಇಷ್ಟು ಎತ್ತರಕ್ಕೆ, ರಶ್ಮಿ ಅಷ್ಟು ಎತ್ತರಕ್ಕೆ ಮಾಡ್ಯಾರ ನೋಡ್ರಿ. ನೀರು ಕಟ್ಟೋದೇನು, ನೀರು ಬಿಡೋದೇನು ರಶ್ಮಿ ಅವರಮ್ಮ. ಅಡಿಕೆ ಬಂದಾಗ ಅಲ್ಲೇ ತರಬಿಟ್ಟು ಒಂದು ಫೋಲ್.
ಅಕ್ಕ ನಮ್ಮದು ಹಂಗೆ ಕಣಕ್ಕ, ಒತ್ಲಿಸ್ಬಿಟ್ಟಿದ್ದಾರೆ ಹಂಗೆ. ನಿಮ್ಗಿಂತ ಜಾಸ್ತಿ ಬರ್ತದೆ ನಮ್ಮದು. ನಿಮ್ದೊಂದು 2.25 ಎಕರೆ 3 ಎಕರೆ ಐತೇನಕ್ಕ? ನಮ್ದಂತೂ ಆ ಕಡೆ ಬದುವಿಲಿಂದಲೂ ಒತ್ಲಿಸ್ಕೊಂಬಂದಾರೆ, ಈ ಕಡೆರೂ ಒತ್ಲಿಸ್ಕೊಂಬಂದಾರೆ. ಹೇಳ್ತಾರಲ್ಲ ನಮ್ಮ ಚಿಕ್ಕಪ್ಪ ಅಕ್ಕ ಅಂತ ಬಿಟ್ಕೊಟ್ಟು ಹೋಗಿ ನಂಚ. ಈಗ ನಮ್ಗೆ ಯಾಕೆ ಬೇಕವ ಅವರೇ ಇಲ್ಲ. ಹೇಳ್ತಾರಲ್ಲ ನಮ್ಮ ಚಿಕ್ಕಪ್ಪರು. ಇಲ್ಲೂ ಇತ್ತಂತ ಆಸ್ತಿ ಅರ್ಧ ಮಾರ್ಕೊಂಡು ಹೋಗ್ಯಾನ ನಮ್ಮ ಅಜ್ಜ. ಎಲ್ಲಿ ಕಾಲಿಡ್ತೀವಿ ಅಂತೆಲ್ಲ ಗೊತ್ತಾಗಲ್ಲ ಕಣಕ್ಕ. ಅದು ದಪ್ಪನ ದಿಂಡು ಎಳ್ಕಂಡ್ಲಿಲ್ಲ ನೀವು ಕೊನೆಗೂ. ಎಷ್ಟು ಒಂದು 7-8 ಗಿಡ ಕಿತ್ತಾಕಿದ್ರು ಎಲ್ಲ. ಈ ಬೇಲಿ ಅಂತೂ ಇಲ್ಲಿಂದ ಅಲ್ಲಿ ತನಕ ಇತ್ತು. ಹಿಡ್ಕೊಳ್ಳೆ ರಶ್ಮಿ ಪಪ್ಪಾಯ ನೋಡ್ಬಿನ ಹಿಡ್ಕ. ನನ್ನ ಕಾಲಿಗೆ ಇದು ಗಿಡ ಮುಳ್ಳು ಪಪ್ಪಾಯ ಗಿಡ ನೋಡ್ರಿ. ಪಪ್ಪಾಯ ಎಷ್ಟಿದ್ದಾವೆ ಹೆಂಗಾಗಿದ್ದಾವೆ ಅಂತ ನೋಡೋಕೆ ನಮ್ಮ ಕರ್ಕೊಂಬಂದಿದ್ವಿ. ಹಾಂ ಇಲ್ಲ ಐತೆ ನೋಡ್ರಿ. ಏನು ಚೆನ್ನಾಗ್ಬಿಟ್ಟವು ಕಾಯಿ ಎಲ್ಲ ಕಿತ್ತಾಕ್ಬಿಟ್ರಿ ಇತ್ಲಾಗವೆಲ್ಲ. ಇತ್ತು ಪಪ್ಪಾಯ ಗಿಡನ ಏನು ಬಿಡಲ್ಲ ಮಾಡಲ್ಲ ನೋಡ್ರಿ. ಇಲ್ಲೊಂದು ಮರ ಇದೆ ಪಪ್ಪಾಯದು, ಇಲ್ಲೊಂದಿಷ್ಟು ಚೆನ್ನಾಗಿ ಹಿಡ್ದಿದೆ. ನೀನಂತ ಆ ಕಡೆ ತೋಟದಾಗೆಲ್ಲಾರ ಇರ್ಬೇಕು. ಇಲ್ಲ ಮೀನಾ ವಿಡಿಯೋ ಮಾಡ್ಕೊತ ನಾನು ಗಾಡಿ ಮಾಡ್ಕೊಂಡು ಹೋಗ್ತೀನಿ. ನೀನೇನು ಮಾಡೋದು ಆಗಿತ್ತದ ಅಲ್ಲಿ. ರಶ್ಮಿ ನೋಡ್ರಿ ಎಲ್ಲರೂ ಆವಿ ಇದ್ರೆ ಅಂತ ಉಶ್ ಅಂತ ಓಡಿಸ್ತಾ ಇದ್ದಾಳೆ. ಅವನು ಯಾರು ಉಶ್ ಅಂತ ಓಡಿಸ್ತಾರೆ. ಇವತ್ತು ಬಿಸಿಲಿಲ್ಲ ಬಿಡಕ್ಕ, ನಿಮ್ಮ ಅದೃಷ್ಟಕ್ಕೆ ಸರಿಯಾಗಿ ಚೆನ್ನಾಗೈತೆ. ಇಲ್ಲ ಬಿಸಿಲು ಇಲ್ಲ ಜಾಸ್ತಿ, ಮಳೆನೂ ಇಲ್ಲ. ಇಲ್ಲೇ ಇತ್ತಲ್ಲೇ ಬಾಳೆ ನೋಡ್ರಿ ರಶ್ಮಿರು. ಇಲ್ಲಿ ಇತ್ತಲ್ಲ, ಇಲ್ಲಿ ಕರ್ಬೇವಿನ ಗಿಡ ಈಗ ಇಲ್ಲೇ ಐತಲ್ಲ. ಇಲ್ಲಿ ಹೊಲದಲ್ಲೆಲ್ಲ ಅಡ್ಡಾಡಿದ್ವಲ್ಲ, ಇಲ್ಲಿ ಸಣ್ಣ ಸಣ್ಣ ಮುಳ್ಳುಗಳೆಲ್ಲ ಬಟ್ಟೆಗೆಲ್ಲ ಚುಚ್ಕೊಂಡಿತ್ತು, ಅದನ್ನೇ ಎಲ್ಲರೂ ತಕ್ಕೊಳ್ತಾ ಇದ್ವಿ. ಮೀನಾ ನೋಡ್ರಿ ಕರಿಬೇವು ಸ್ವಲ್ಪ ಕಿತ್ಕ ಅಂತಂದು ಹೇಳಿದೆ. ಇವತ್ತು ನಾಳೆ ಹಬ್ಬಕ್ಕೆ ತಿಳಿಸಾರು ಮಾಡ್ಬೇಕಲ್ಲ, ಅದಕ್ಕೆ ಕಿತ್ಕೊಂತ ಫ್ರೆಶ್ ಕರಿಬೇವು. ಏನು ಉಟ್ಕಂತೀಯ ದಟ್ಟ ಹೊಲಸನ್ನ ತೆಗ್ದಾಕು ಅಂದ್ಲು. ಇಲ್ಲವ ನನಗೆ ಚೆನ್ನಾಗೈತೆ ನಾನು ಅಂತಂದು ಅದಕ್ಕೆ ಹಂಗೆ ಸುಕ್ಕಾಗಿರ್ತದೆ. ಇದು ಐರನ್ ಮಾಡಿ ನೋಡಿ, ಇನ್ನ ಎಲ್ಲ ಸುಚ್ಚುತ್ತಾವ ನಿನಗೆ ನೋಡಿ. ಕಿತ್ಕೊಂತ ಇದ್ದೀನಿ ನಾಳಕ್ಕೆ ಪೂಜೆ ಹೂವನು ಕಿತ್ಕಾವು ಏನಾಗಲ್ಲ. ಎಷ್ಟು ದೊಡ್ಡ ಗಿಡ ಐತಿ ನಿಮ್ಮ ಅಪ್ಪಾಜಿ ಒಂದ್ ದಿನಕ್ಕೂ ಪಾಪ ಕಿತ್ಕೊಂಡು. ಬೋರ್ ಹಾಕಿಸ್ದಾಗ ಹಾಕಿದ್ದ ಬಸವಣ್ಣರ ಮನೆ ತೆಗೆದು ತಂದು ಹಾಕಿತ್ತಾವ ಅಣ್ಣ. ಆ ಕೋಲಿತ್ತಲ್ಲ ಅಲ್ಲೇ ಬಿಸಾಟ್ ಬಂದ್ರ ಹಿಂಗೆ ಎಳ್ಕಂತಾಳ. ಅಲ್ಲಿ ಮೇಲೆ ಇದಾವ ನೋಡು ಮಗ್ಗು. ಮನೆ ತೆಗಿದ್ರೆ ಬೆಳಕಾಗಲ್ಲ. ಆ ಕಡೆ ಇರ್ತಾವ ನೋಡ್ ನೋಡ್ಕ. ಕೆಳ ಅಲ್ಲೊಂದೈತ್ ನೋಡು. ಎಲೆ ಕಿತ್ಕೊಂಡು ರುಬ್ಬ ಹಚ್ಕೊಳ್ರಿ ಅಕ್ಕ. ನೋಡ್ ಕಾಲಿಡಕ್ಕ. ನಿನ್ನವ್ ಬೇರೆ ತೆಳ್ಳನ್ ಚಪ್ಪಲಿ ಹಾಕೊಂಬಂದೀಯ. ಅಲ್ಲ ಪಕ್ಷಿಗಳು ಬಿತ್ತಿರೋದಕ್ಕೆ ಹೆಂಗ್ ಬಂದ್ಬಿಟ್ಟು ಇವೆಲ್ಲ ತಿಂದು ಕೊನೆಗೆ ಉಳಿಯೋದು ನೋಡೇ ರಶು ಮನುಷ್ಯನಿಗೆ. ಪ್ಯಾರ್ಲಿಕಾಯಿ ನೋಡ್ರಿ, ಪ್ಯಾರ್ಲಿಕಾಯಿ ಸೀತಕಾಯಿ ಏನಂತಾರಲ್ಲ
ಇಲ್ಲೊಂದು ಇಲ್ಲೇ ಹಿಡಿದ ಇಲ್ಲೆರಡು ಎಲ್ಲ ಎರಡೆರಡು ಕಾಯಿ ಜೋಡಿ ಕಾಯಿ ಇದೆಲ್ಲ ತಿಂದು ಪಕ್ಷಿಗಳೆಲ್ಲ ಮಾಡಿ ಇಲ್ಲೇ ಇಟ್ಕೊಂಡ ನಮ್ಮ ಅಜ್ಜ ಹೊಲ 2 ಎಕರೆ ಹೊಲ. ಮೀನ ನೋಡ್ರಿ ಕುಂತಿದ್ದ ಜಾಗದಲ್ಲಿ ಅಲ್ಲೇ ಹುಲ್ಲು ಅದೆಲ್ಲ ಇತ್ತಂತಂದು ಹಾಗೆ ಹುಲ್ಲೆಲ್ಲ ಕೀಳ್ತಾ ಇದ್ದಾರೆ. ನಾನು ಮುಂದೆ ಕೂತ್ಕೊಂಡು ನಾನು ಒಂದೆರಡು ಹುಲ್ಲು ಕೀಳಕ್ಕೆ ನೋಡಿದೆ. ಒಣಗಿದ್ವಲ್ಲ, ಔಷಧಿ ಎಲ್ಲ ಹೊಡೆದಿದ್ರು ಒಣಗಿದ್ವಲ್ಲ, ಒಂಥರ ಬರಲಿಲ್ಲ, ಸುಮ್ಮನೆ ಆದೆ. ಪ್ಯಾಸೆಂಜರ ಗೂಡ್ಸ ಕಾಸ ಅದೇ ಇದು ಅವತ್ತು ಸಿಕ್ಕಿತ್ತಲ್ಲ ಅವತ್ತು. ಅದೇ ಬೆಳಿಗ್ಗೆ 8 ಗಂಟೆಗೆ ಬಿಡೋದಲ್ಲ, ಅದು ಈಗ ಇಷ್ಟೊತ್ತಿಗೆ ಬರುತ್ತಂತೆ. ಎಷ್ಟು ಹೋಗಿ ಹಾಕೊಂಡನೇ ತುಂಬ ಜನ ಇದೆ. ಮೊನ್ನೆ ದಾವಣಗೆರೆ ಬೇಕಾದ್ರೆ ಸಿಕ್ತಲ್ಲ ಇದು. ಇದಕ್ಕೆ ಒಂದ್ಸಲ ಹೋಗ್ಬಿಡ್ಬೇಕು ನೋಡಿ. ನೋಡ್ರಿ ಮೀನಾ ಬಸ್ಲೆ ಸೊಪ್ಪು ಕಿತ್ಕೊಂಡ್ರ ಮೊದಲಲ್ಲಿ. ನೋಡಿ ಫ್ರೆಂಡ್ಸ್, ರಶ್ಮಿ ನಾನು ಈಗ ಆಟಕ್ಕೆ ಬಂದ್ವಿ. ಅಂಗಡಿಯಲ್ಲಿ ಅಲ್ಲಿ ಚೀಲ ಇಟ್ಟಿದ್ನ ತಗೊಂಡು ಚೀಲ ತಗೊಂಡು ಅಲ್ಲೇ ಮಳೆ ಬರ್ತಾ ಐತೆ. ಮಳೆ ಏನೇ ಉದುರ್ತೈತೆ ನೋಡ್ಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.